ಉದ್ಘಾಟನೆ ಮಾಡಿದಂಥ ದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಂಥ ಸಾಹಿತಿ, ಚಿಂತಕಿ, ಹೋರಾಟಗಾರರಾದಂಥ ಶ್ರೀಮತಿ ಬಾನು ಮುಸ್ತಾಕ್ರವರೇ, ರಾಜ್ಯ ಒಂದು ಕಡೆ ಆದರೆ ಮೈಸೂರು ಒಂದು ಕಡೆ ಅನ್ನುವ ದೃಷ್ಟಿಕೋನವನ್ನು ಇಟ್ಟು ತನ್ನ ಜೀವನದ ಉದ್ದಕ್ಕೂ ಜನರು ಅಭಿವೃದ್ಧಿ, ಉತ್ತಮ ಆಡಳಿತವನ್ನು ಮೈಗೂಡಿಸಿಕೊಂಡು ಶೋಷಿತ ವರ್ಗಗಳಿಗೆ ನ್ಯಾಯವನ್ನು ಕೊಡುವಂಥ, ತುಳಿತಕ್ಕೆ ಒಳಗಾದಂಥ ಜನರನ್ನು ಮೇಲೆತ್ತುವ, ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ನಾಡಿನ ಶ್ರೇಷ್ಠ ಆಡಳಿತಗಾರರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸರ್ಕಾರದ ಕಾನೂನು, ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಸಚಿವರಾದಂಥ ಆತ್ಮೀಯರಾದಂಥ ಎಚ್ ಕೆ ಪಾಟೀಲ್ರವರೇ, ಆಹಾರ ಮತ್ತು ನಾಗರಿಕ ಸಚಿವರಾದಂಥ ಹಿರಿಯರಾದಂಥ ಮುನಿಯಪ್ಪ ಅವರೇ, ರೇಷ್ಮೆ ಮತ್ತು ಹೈನುಗಾರಿಕೆ ಸಚಿವರಾದಂಥ ಆತ್ಮೀಯ ವೆಂಕಟೇಶ್ ಅವರೇ, ಕನ್ನಡ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಯವರೇ, ಈ ಉತ್ಸವದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಆತ್ಮೀಯರು, ಮಾಜಿ ಸಚಿವರು, ಚಾಮುಂಡಿ ಕ್ಷೇತ್ರದ ಶಾಸಕರಾದಂಥ ಜಿ ಟಿ ದೇವೇಗೌಡರವರೇ, ಹಿರಿಯ ಶಾಸಕರಾದಂಥ ತನ್ವೀರ್ ಸೇಠ್ರವರೇ, ಅನಿಲ್ ಚಿಕ್ಕಮಾದು ಅವರೇ, ಹರೀಶ್ ಅವರೇ, ರವಿಶಂಕರ್ ಅವರೇ, ಆತ್ಮೀಯರಾದಂಥ ವತ್ಸರ್ ಅವರೇ, ಮತ್ತು ನಮ್ಮ MLC ಅವರಾದಂಥ ಮಧುಸೂದನ್ ರವರೇ, ಮತ್ತು ಆನಂದ್ ರವರೇ, ವಿವೇಕ್ ಅವರೇ, ಆನಂದ್ ರವರೇ, ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀಕಾಂತ್ ರವರೇ, ನಮ್ಮ ಕನ್ನಡ ನಮ್ಮ ಕನ್ನಡ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ವೆಂಕಟೇಶ್ ಅವರೇ, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮಾನಸಾರ್ ಅವರೇ, ನಮ್ಮ ವಿದ್ಯುತ್ ಶಕ್ತಿ ಮಂಡಳಿಯ ಚಾಮುಂಡೇಶ್ವರಿ ಅಧ್ಯಕ್ಷರು, ಶ್ರೀರಂಗಪಟ್ಟಣ ಶಾಸಕರಾದಂಥ ರಮೇಶ್ ಬಂಡಿಸಿದ್ದೇಗೌಡರವರೇ, ಪಕ್ಕದಲ್ಲಿ ಯಾರಿದ್ದಾರೆ ನೋಡಬಹುದು, ಡಾಕ್ಟರ್ ತಿಮ್ಮಯ್ಯ ಅವರೇ, ಡಾಕ್ಟರ್ ಪುಷ್ಪ ಅಮರನಾಥ್ ರವರೇ, ಕೃಷ್ಣಮೂರ್ತಿ ಅವರೇ, ಮಂಜೇಗೌಡರವರೇ, ದರ್ಶನ್ ಧ್ರುವನಾರಾಯಣ ಅವರೇ, ಶಿವಕುಮಾರ್ ಅವರೇ, ಮತ್ತು ಮರುಸ್ವಾಮಿ ಅವರೇ, ಶ್ರೀನಿವಾಸ್ ಅವರೇ, ಅಯೂಬ್ ರವರೇ, ನಮ್ಮ ಪೊಲೀಸ್ ಆಯುಕ್ತರಾದಂಥ ಸೀಮಾ ಲಾಟ್ಕರ್ ಅವರೇ, ಕಮಿಷನ್ ತನ್ವೀರ್ ಅವರೇ, ಮತ್ತು CEO ಜಿಲ್ಲಾ ಪಂಚಾಯತ್ ಯುಗೇಶ್ ಅವರೇ, ನಮ್ಮ ಬಿಳಿಮಲೆ ಅವರೇ, ಪ್ರೊಫೆಸರ್ ಬಿಳಿಮಲೆ ಅವರೇ, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಗಾಯತ್ರಿ ಅವರವರೇ, SP ವಿಷ್ಣುವರ್ಧನ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, DC ಯಾರು ಹೇಳೋದಪ್ಪ, ಎಲ್ಲ ಹೇಳಿದ್ರು, ರೂಪಾ ಅವರೇ, ಮತ್ತು ವೇದಿಕೆಯ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಆಹ್ವಾನಿತರೇ, ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಮಾದೇವಪ್ಪನವ್ರು ಆದ್ಮೇಲೆ ಯಾರು ಮಾತಾಡೋಣ, ದಯವಿಟ್ಟು ಕೂತ್ಕೊಳ್ಳಿ. ರಾಜ್ಯದ ಮುಖ್ಯಮಂತ್ರಿಗಳು ಮಾತು ಕೇಳಿ ಹೋಗ್ಬೇಕು. ದಯಮಾಡಿ ಕೂತ್ಕೊಳ್ಳಿ. ಇಲ್ಲಿ ನೆರೆದಿರ್ತಕ್ಕಂಥ ಮಹಾಜನಗಳೇ, ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೆ, ದಸರಾ ಅನ್ನೋದು ಒಂದು ಸೌಹಾರ್ದತೆಯ ಸಡಗರದ ಹಬ್ಬ. ಇದನ್ನ 15ನೇ ಶತಮಾನದಲ್ಲಿ ಕೃಷ್ಣದೇವರಾಯವರು ಪ್ರಾರಂಭ ಮಾಡಿದ್ರು. 15ನೇ ಶತಮಾನದಲ್ಲಿ. ಇವತ್ತಿನ 2025ನೇ ದಸರಾಕ್ಕೆ ಸುಮಾರು 415ನೇ ದಸರಾ 2025ಕ್ಕೆ
ಕೃಷ್ಣರಾಜ ಒಡೆಯರು ತನ್ನ ಸಾಮಂತರನ್ನೆಲ್ಲ ಒಂದು ಕಡೆ ಸೇರಿಸಿ ರಾಜ್ಯದ ವಿಸ್ತರಣೆ, ಕೃಷ್ಣದೇವ ಒಡೆಯರವರು ಸಾಮಂತರನ್ನ ಸೇರಿಸಿ ತಮ್ಮ ಸಾಧನೆಯನ್ನ, ಗೆಲುವನ್ನ ಸಂಭ್ರಮದಿಂದ ಶಕ್ತಿ ಶೌರ್ಯಗಳ ಪ್ರದರ್ಶನ, ನೃತ್ಯ, ಕಲೆ, ಸಾಹಿತ್ಯ ಇವೆಲ್ಲರ ಪ್ರದರ್ಶನದ ಮೂಲಕ ವೈಭವಗಳನ್ನ, ಬದುಕನ್ನ ಆಚರಣೆ ಮಾಡ್ತಾ ಬಂದರು. ಕೃಷ್ಣರಾಜ ಒಡೆಯರವರು, ಕೃಷ್ಣದೇವರಾಯರವರು ಸೋಲನ್ನ ಅನುಭವಿಸಿದ ಮೇಲೆ 1610ರಲ್ಲಿ ರಾಜ ಮೊದಲನೇ ಒಡೆಯರು ಮೈಸೂರಿನಲ್ಲಿ ದಸರಾವನ್ನು ಪ್ರಾರಂಭ ಮಾಡಿದರು. ಅದರ ನಂತರ 1805ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ದಸರಾವನ್ನು ಪ್ರಾರಂಭ ಮಾಡಿದರು. ರಾಜರಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ದಳವಾಯಿಗಳು, ಹೈದರಾಲಿ, ಟಿಪ್ಪು ಇವರು ದಸರಾವನ್ನು ಮಾಡ್ತಾ ಬಂದಿರತಕ್ಕಂಥ ಪರಂಪರೆ. ಟಿಪ್ಪು ಅವರವರು ದಸರಾ ಮಾಡುವಾಗ ರಾಜರಿಗೆ ಕಪ್ಪ ಕಾಣಿಕೆಯ ಗೌರವವನ್ನ, ಧನವನ್ನು ಒಪ್ಪಿಸಿ ಬರ್ತಾ ಇರತಕ್ಕಂಥದ್ದು ಪ್ರತೀತಿ. ಬಂಧುಗಳೇ, ಇಂಥ ಚಾರಿತ್ರಿಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 1927ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ದಸರಾ ಉತ್ಸವದಲ್ಲಿ ತನ್ನ ಆತ್ಮೀಯ ಗೆಳೆಯರು ಮತ್ತು ಅಂದಿನ ದಿವಾನರಾಗಿದ್ದಂಥ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನ ತಮ್ಮ ಜೊತೆಯಲ್ಲಿ ಅಂಬಾರಿಯಲ್ಲಿ ಕೂರಿಸಿಕೊಂಡು ಮೆರವಣಿಗೆಯಲ್ಲಿ ಹೋಗುವಾಗ ಕೆಲವು ಜನ ಮತೀಯವಾದಿಗಳು ಅದನ್ನು ಪ್ರತಿಭಟಿಸ್ತಾರೆ. ನಾಲ್ವಡಿಯವರು ಅದನ್ನು ಲೆಕ್ಕಿಸದೇನೆ ತಮ್ಮ ಒಂದು ಮೆರವಣಿಗೆಯನ್ನು ಮುಂದುವರಿಸ್ತಾರೆ. 1928ರಲ್ಲಿ ಬೆಂಗಳೂರಿನಲ್ಲಿ ಒಂದು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಿರ್ಜಾ ಇಸ್ಮಾಯಿಲ್ ಕರ್ಕೊಂಡು ಹೋಗ್ತಾರಂತೆ ಮಾಡುವಾಗ ಪ್ರಯತ್ನ ಮಾಡಿದಾಗ ಎದೆಗುಂದನೆ ಅವರನ್ನು ತಮ್ಮ ಅಂಬಾರಿಯಲ್ಲೇ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗೋದ್ರ ಜೊತೆಗೆ ಧಾರ್ಮಿಕ ಸಹಿಷ್ಣುತೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೆರೆದಿದ್ದಾರೆ. ಕಮ್ಯುನಲ್ ಹಾರ್ಮನಿ ಅಂಡ್ ಟಾಲರೆನ್ಸ್ ಅಂದಿನ ಸಂದರ್ಭದಲ್ಲಿ ದಸರಾ ಸೆಲೆಬ್ರೇಷನ್ ಇಸ್ ಎ ಸಿಂಬಲ್ ಆಫ್ ಕಮ್ಯುನಲ್ ಹಾರ್ಮನಿ. ಇಂಥ ಒಂದು ಚಾರಿತ್ರಿಕ ಹಿನ್ನೆಲೆ ಇರತಕ್ಕಂಥ ದಸರಾ ಜಾತಿಯನ್ನ, ಧರ್ಮವನ್ನ, ರಾಜಕೀಯವನ್ನ, ನಡವಳಿಕೆಯನ್ನ ಮೀರಿ ದೇಶದ ಐಕ್ಯತೆಯನ್ನ, ಸಮಗ್ರತೆಯನ್ನ, ಬಹುತ್ವವನ್ನ, ಜನಜೀವನವನ್ನ, ನಮ್ಮ ಸಾಂಸ್ಕೃತಿಕ ಜೀವನವನ್ನ ಆಚರಿಸುವಂತ ಒಂದು ಶ್ರೇಷ್ಠ ನಾಡ ಹಬ್ಬ. ಅದಕ್ಕೆ ಪಾಶ್ಚಿಮಾತ್ಯ ದೇಶದ ಪತ್ರಿಕೆಗಳು ದಿ ಗಾರ್ಡಿಯನ್, BBC, ಟ್ರಾವೆಲ್, ನ್ಯಾಷನಲ್ ಜಿಯೋಗ್ರಫಿಯವರು ದಸರಾ ಉತ್ಸವವನ್ನು ಕುರಿತು ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಏನು ಅಂದ್ರೆ, ದಿ ಗಾರ್ಡಿಯನ್ ಇವರೆಲ್ಲ ಹೇಳಿರತಕ್ಕಂಥದ್ದು, ಇಂಡಿಯಾ ಈಸ್ ಅ ರಾಯಲ್ ಫೆಸ್ಟಿವಲ್ ಆಫ್ ಲೈಫ್ ಅಂಡ್ ಲೆಗಸಿ. ದಸರಾ ಉತ್ಸವವನ್ನು ಕುರಿತು ಅಂತಾರಾಷ್ಟ್ರೀಯ ಖ್ಯಾತಿಯ ಮಾಧ್ಯಮಗಳು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇಂಡಿಯಾಸ್ ರಾಯಲ್ ಫೆಸ್ಟಿವಲ್ ಆಫ್ ಲೈಫ್ ಅಂಡ್ ಲೆಗಸಿ ಮತ್ತು ಎ ಲಿವಿಂಗ್ ಹೆರಿಟೇಜ್ ಆಫ್ ಕರ್ನಾಟಕಸ್ ಕಲ್ಚರಲ್ ಪ್ರೈಡ್. ಎ ಲಿವಿಂಗ್ ಹೆರಿಟೇಜ್ ಆಫ್ ಕರ್ನಾಟಕಸ್ ಕಲ್ಚರಲ್ ಪ್ರೈಡ್, ಜೀವಂತವಾಗಿರ್ತಕ್ಕಂಥ ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆ ಮೈಸೂರು ದಸರಾ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವ್ಯಾಖ್ಯಾನ ಮಾಡಿದವೆ. ಬಂಧುಗಳೇ, ನಮ್ಮ ರೂಪ ಅವರು ನಮಗೆಲ್ಲ ಪ್ರಿಯಾಂಬಲ್ನ ಹೇಳ್ಕೊಟ್ರು. ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕ್ಯಾಬಿನೆಟ್ ತೀರ್ಮಾನ ಮಾಡಿ ನಾವು ಎಲ್ಲೇ ದಾರಿ ತಪ್ಪೋಗ್ತಾ ಇದ್ದೇವೆ, ಕಷ್ಟಪಟ್ಟು ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯವನ್ನು ಸಂಪಾದನೆ ಮಾಡಿದ್ದೇವೆ, ನಮ್ಮ ತಪ್ಪುಗಳಿಂದನೇ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡ್ರೆ ಭಾರತ ಇನ್ನೆಂದೂ ಸ್ವತಂತ್ರವಾಗಲಾರದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಯುವ ಜನರಿಗೆ
ಕಡ್ಡಾಯವಾಗಿ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ನ ಓದಬೇಕು ಅಂತ ಹೇಳಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಸರ್ಕಾರಿ ಸಭಾ ಸಮಾರಂಭಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಓದಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಜಾಗೃತಿಯನ್ನು ಮೂಡಿಸಿದ ಮೇಲೆ ದೇಶಾದ್ಯಂತ ಎಲ್ಲ ರಾಜಕೀಯ ಪಕ್ಷಗಳು ಸಂವಿಧಾನದ ಬಗ್ಗೆ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ನೀವೆಲ್ಲ ಕೇಳಿರ್ಬೋದು, ಸುಪ್ರೀಂ ಕೋರ್ಟ್ ಹೇಳಿದ್ರು ಹೋಗ್ರಿ ಪ್ರಿಯಾಂಬಲ್ ಓದ್ರಿ ಅಂತ ಹೇಳಿದ್ರು. ಪ್ರಿಯಾಂಬಲ್ ಓದಿ ಅಂತ ಹೇಳಿದ್ರು. ಪ್ರಿಯಾಂಬಲ್ ಏನಿದೆ? ದಿ ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಪೀಪಲ್, ದಿ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸಿಟಿಸನ್ಸ್ ಅಂಡ್ ದಿ ಗವರ್ಮೆಂಟ್, ಅದು ತುಂಬಿದೆ. ಅದನ್ನ ರಕ್ಷಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಹೊಣೆಗಾರಿಕೆ. ಸಂವಿಧಾನದ ಆಶ್ರಯದ ಕೆಳಗೆ ನಾವೆಲ್ಲರೂ ಬದುಕಬೇಕು. ನೋಬಡಿ ಈಸ್ ಎಬೋವ್ ದಿ ಕಾನ್ಸ್ಟಿಟ್ಯೂಷನ್. ಯಾರು ಸಂವಿಧಾನಕ್ಕಿಂತ ಮೇಲಲ್ಲ. ಸಂವಿಧಾನದ ಕೆಳಗಡೆ ನಮ್ಮ ಜೀವನವನ್ನ ಸದೃಢವಾಗಿ ನಿರೂಪಿಸಲಾಗಿದೆ. ಆ ಕಾರಣಕ್ಕೆ ಇವತ್ತು ಭಾರತ ದೇಶ ಒಂದಾಗಿದೆ. ನಮ್ಮ ದಸರಾವನ್ನ ಉದ್ಘಾಟನೆ ಮಾಡಿದಂತ ಮಹಿಳೆ ಬಾನು ಮುಸ್ತಾಕರ್ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಪ್ರಮುಖ ವರದಿಗಾರರಾಗಿದ್ರು. ನಾನು ಅವಾಗ 85 ಅಲ್ಲಿ ಫಸ್ಟ್ MLA ಆಗಿದ್ದೆ. ಪ್ರಮುಖ ವರದಿಗಾರರಾಗಿದ್ರು. ಹಕ್ಕುಗಳ ಹೋರಾಟಗಾರ್ತಿ, ಅಡ್ವೊಕೇಟ್. ಹಾಸನದಿಂದ ಶಿವಮೊಗ್ಗಕ್ಕೆ ಶಾಲೆಗೆ ಹೋದಾಗ 6 ತಿಂಗಳಲ್ಲಿ ನೀವು ಕನ್ನಡ ಕಲಿಬೇಕು ಅಂತ ಹೇಳಿದ್ರೆ ಕೆಲವೇ ತಿಂಗಳಲ್ಲಿ ಕನ್ನಡ ಕಲ್ತ್ಬಿಟ್ರು ಅವರು. ಕೆಲವೇ ತಿಂಗಳಲ್ಲಿ ಅವರು ಧರ್ಮವನ್ನ ಮೀರಿದಂತ ನಡವಳಿಕೆ ಅವರು. ಹಕ್ಕುಗಳ ಹೋರಾಟಗಾರ್ತಿ ಅಂದಮೇಲೆ ಅವರು ಮಾನವತಾವಾದಿಯ ಒಂದು ಪ್ರತಿಪಾದಕಿ, ಮಾನವೀಯವಾದದ ಪ್ರತಿಪಾದಕಿ. ಅವರು ಇಡೀ ದೇಶದ ಹೆಮ್ಮೆ, ಕರ್ನಾಟಕದ ತನುಜೆ ಅಂದ್ರೆ ಹಿರಿಯ ಮಗಳು. ಕಾರಣ ಬೂಕರ್ ಪ್ರಶಸ್ತಿ 1969 ಅಲ್ಲಿ ಐರ್ಲೆಂಡ್ ಅಂಡ್ UK ಗವರ್ಮೆಂಟ್ ಅಲ್ಲಿ ಪ್ರತಿಷ್ಠಿತ ಕಂಪನಿ ಒಂದು ಶ್ರೇಷ್ಠ ಸಾಹಿತ್ಯವನ್ನ ಇಂಗ್ಲಿಷ್ನಲ್ಲಿ ಲಭ್ಯ ಆಗತಕ್ಕ ಶ್ರೇಷ್ಠ ಸಾಹಿತ್ಯಗಳನ್ನ ತರ್ಜುಮೆ ಮಾಡಿ ಕಳಿಸಿ ದೀಪಾ ಬಸ್ತಿ ಅವರು ತರ್ಜುಮೆ ಮಾಡಿಕೊಟ್ಟಿದ್ದಾರೆ. ಆ ಒಂದು ಶ್ರೇಷ್ಠವಾದಂಥ ಸಾಹಿತ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದು ಸಾಮಾನ್ಯ ಜನರಿಗೆ ಉಪಯೋಗತಕ್ಕಂಥ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಇಡೀ ರಾಷ್ಟ್ರ ಹೆಮ್ಮೆ ಪಡುವಂತ, ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತ ಶ್ರೇಷ್ಠ ಕೊಡುಗೆಯನ್ನ ಸಾಹಿತ್ಯ ಕ್ಷೇತ್ರಕ್ಕೆ, ಕನ್ನಡಕ್ಕೆ ಅವರು ನೀಡಿದ್ದಾರೆ. ಅವರು ಇಂದು ದಸರಾವನ್ನು ಉದ್ಘಾಟನೆ ಮಾಡುವುದರ ಮುಖಾಂತರ ನಮ್ಮ ಸರ್ಕಾರದ ನಿಲುವು ಸಂವಿಧಾನದ ಪರವಾಗಿ. ಸುಪ್ರೀಂ ಕೋರ್ಟು ಸಂವಿಧಾನದ ಸಂರಕ್ಷಕ, ಅದನ್ನೇ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅವರು ವ್ಯಾಖ್ಯಾನ ಮಾಡಿದ ಸಂವಿಧಾನ ವ್ಯಾಖ್ಯಾನ ಮಾಡಿದ ರೀತಿಯಲ್ಲೇ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ತನ್ನ ನಡವಳಿಕೆ ಮುಖಾಂತರ ಬಾನು ಮುಸ್ತಾಕರ್ ಅವರನ್ನ ಆಹ್ವಾನಿಸಿ, ಇಲ್ಲಿ ನಮಗೆ ಎಲ್ಲಾ ಅವಕಾಶಗಳು ಮುಕ್ತವಾಗಿರುವಾಗ, ಎಲ್ಲಾ ಅವಕಾಶಗಳು ಮುಕ್ತವಾಗಿದೆ. ಏನಿದ್ದಾವೆ? ನಮಗೆ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ, ಉಪಾಸನೆಯ ಸ್ವಾತಂತ್ರ್ಯ ಇದೆ ಭಾರತದ 140 ಕೋಟಿ ಜನರಿಗೆ. ಈ ನಂಬಿಕೆಗಳನ್ನ, ಈ ಹಕ್ಕುಗಳನ್ನ ನಾನು ಈಗ ಮಾಡ್ತೀನಿ, ಆಗ ಮಾಡ್ತೀನಿ, ಇನ್ನೊಬ್ಬರಿಗೆ ವರದಿ ಮಾಡಬೇಕಂತ ಅಗತ್ಯ ಇಲ್ಲ. ನಮ್ಮ ನಿಲುವು ಸ್ಪಷ್ಟತೆ ಇದ್ರೆ, ಯಾರ್ಯಾರಿಗೆ ಅಸ್ಪಷ್ಟತೆ ಇದೆ ಅವರೆಲ್ಲರೂ ಈ ತರ ಮಾತಾಡ್ತಾನೆ ಇರ್ತಾರೆ. ಅವರಿಗೆ ಉತ್ತರಿಸಬೇಕಾದಂತ ಅಗತ್ಯ ಇಲ್ಲ. ವಿ ಆರ್ ಆನ್ಸರಬಲ್ ಅಂಡ್ ಅಕೌಂಟಬಲ್ ಟು ದಿ ಕಾನ್ಸ್ಟಿಟ್ಯೂಷನ್. ಅದರ ಮುಖಾಂತರ ವೈವಿಧ್ಯತೆಯಿಂದ ಏಕತೆಯಿಂದ ಏಕತೆಯನ್ನು ಕಾಣುವ ಭಾರತವನ್ನು ಸಮೃದ್ಧವಾಗಿ ಕಟ್ಟಲಿಕ್ಕೆ ದಸರಾ ಕಾರ್ಯಕ್ರಮ, ದಸರಾ ಉತ್ಸವ ನಾಡಿನ ಸಮಸ್ತ ಜನರ ಉತ್ಸವ. ಇಲ್ಲಿ ಸಂಗೀತ, ಸಾಹಿತ್ಯ, ಕಲೆ, ಕ್ರೀಡೆ, ಕವಿಗೋಷ್ಠಿ ಎಲ್ಲವರ ಸಮ್ಮಿಲನ ಈ ದಸರಾ ಇದೆ. ಇದು ಜನರ ಉತ್ಸವ, ಧಾರ್ಮಿಕ ಸೌಹಾರ್ದ. ಇದರ ಮುಖಾಂತರ ನಾವೆಲ್ಲರೂ ಒಂದೇ ಉದ್ಘಾಟನೆ ಮಾಡಿದಂತ ದೇಶ